ಇನ್ನು ನೀಟ್ ಪೇಪರ್ ಲೀಕಿಗೆ ಮೊದಲ ತಲೆದಂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೆಂಟ್ರಲ್ ಎಜುಕೇಷನ್ ಕಾರ್ಯದರ್ಶಿ ಎತ್ತಂಗಡಿ ಅನ್ನೋ ಮಾಹಿತಿ. ನೀಟ್ ಪೇಪರ್ ಲೀಕಿಗೆ ಒಂದು ತಲೆದಂಡ. ಕೇಂದ್ರ ಶಿಕ್ಷಣ ಕಾರ್ಯದರ್ಶಿ ಎತ್ತಂಗಡಿ, ವಿನೀತ್ ಜೋಶಿ ಎತ್ತಂಗಡಿ ಮಾಡಿದ ಕೇಂದ್ರ ಸರ್ಕಾರ. ಪಂಚಾಯತ್ ರಾಜ್ ಸಚಿವಾಲಯಕ್ಕೆ ಜೋಶಿ ಎತ್ತಂಗಡಿಯಾಗಿದ್ದಾರೆ. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿ ನೇಮಕ ಕೂಡ ಆದ್ರು. ಜೋಶಿ ಸ್ಥಾನಕ್ಕೆ ನರೇಶ್ ಪಾಲ್ ಗಂಗುವಾರ್ ನಿಯೋಜನೆ. 150 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿತ್ತು. 7.5 ಕೋಟಿ ಪರೀಕ್ಷಾರ್ಥಿಗಳು ಅತಂತ್ರ ಸ್ಥಿತಿಗೆ ತಲುಪೋದಕ್ಕೆ ಕಾರಣಕರ್ತರಾದವರ ಪೈಕಿ ಸಂಭಾವ್ಯರು ಇವರೆಲ್ಲ. ವಿನೀತ್ ಜೋಶಿ ಕೇಂದ್ರ ಶಿಕ್ಷಣ ಕಾರ್ಯದರ್ಶಿಯಾಗಿದ್ದ ಮನುಷ್ಯ. ಪೇಪರ್ ಲೀಕ್ ನಡೆದಂತಹ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಮನುಷ್ಯ ಪರೋಕ್ಷ ಕಾರಣಕರ್ತ ಸಂಭಾವ್ಯ. ನೋಡಿ, ನರೇಶ್ ಪಾಲ್ ಗಂಗ್ವಾಲ್ ಇವರು ನೂತನವಾಗಿ ನೇಮಕ ಆದವರು. ಆ ಸ್ಥಾನಕ್ಕೆ ಇವರನ್ನು ಕೂರಿಸಲಾಗಿದೆ. ಇನ್ನಾದರೂ ಕೂಡ ಆ ವ್ಯವಸ್ಥೆಯಲ್ಲಿ ಒಂದು ಪಾರದರ್ಶಕತೆ ಇರಲಿ, ಒಂದು ಪ್ರಾಮಾಣಿಕತೆ ಇರಲಿ. ಈ ದೇಶದ 7.5 ಕೋಟಿ ನೀಟ್ ಪರೀಕ್ಷಾರ್ಥಿಗಳು ಅತಂತ್ರ ಸ್ಥಿತಿಗೆ ತಲುಪಿದಂತಹ ಪ್ರಕರಣ ಅಲ್ವಾ ಇದು? ಅತ್ಯಂತ ಸೂಕ್ಷ್ಮ ಪ್ರಕರಣ. ಈ ದೇಶದ ಸತ್ಪ್ರಜೆಗಳಾಗಬೇಕಾಗಿದ್ದ ಅನೇಕ ವಿದ್ಯಾರ್ಥಿಗಳು ಕಡಲಿನಷ್ಟು ಕನಸುಗಳನ್ನು ಕಟ್ಟಿಕೊಂಡು ನೀಟ್ ಪರೀಕ್ಷೆ ಬರೆಯೋದಕ್ಕೆ ರಾತ್ರಿ ಹಗಲು ಎನ್ನದೆ ಓದಿದಂತಹ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದಂತಹ ಪ್ರಕರಣ ಇದು. ಇಡೀ ದೇಶವೇ ತಲೆ ತಗ್ಗಿಸಬಹುದಾದಂತಹ ಪ್ರಕರಣ ಇದು. ಜಾಗತಿಕವಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಭಾರತದ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಚರ್ಚೆಗೆ ಕಾರಣವಾದಂತಹ ಪ್ರಕರಣ. ಇನ್ನಾಗಕೂಡ್ದು ಭಾರತದಲ್ಲಿದು, ಇನ್ನು ಯಾವುದೇ ಕಾರಣಕ್ಕೆ ಆಗಕೂಡ್ದು ಭಾರತದಲ್ಲಿದು. ಇದು ನಿಜಕ್ಕೂ ಕೂಡ ಅತ್ಯಂತ ಅವಮಾನಕರವಾದಂತಹ ವಿಚಾರ. ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ, ವಿದ್ಯಾರ್ಥಿಗಳ ಎಜುಕೇಷನ್ ಸಿಸ್ಟಮ್ನಲ್ಲಿ ಒಂದು ತರಹದ ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಈ ದೇಶ ಒಂದು ಉತ್ತಮ ನಾಗರಿಕರನ್ನು ಒಳಗೊಂಡಂತಹ ದೇಶ ಆಗೋದಕ್ಕೆ ಸಾಧ್ಯನಾ? ಆ ವಿದ್ಯಾರ್ಥಿಗಳ ಪೈಕಿ ಎಷ್ಟೋ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗಬಹುದಿತ್ತು, ಎಷ್ಟೋ ವಿದ್ಯಾರ್ಥಿಗಳು ಡಾಕ್ಟರ್ಗಳಾಗಬಹುದಾಗಿತ್ತು, ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಸಾಧಕರಾಗಬಹುದಾಗಿತ್ತು. ಆದರೆ ಆ ಎಲ್ಲ ಸಾಧನೆಗಳಿಗೂ ಕೂಡ ಬೆಂಕಿ ಇಟ್ಟಂತಹ ಪ್ರಕರಣ ಅಲ್ವಾ ಇದು? ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಕ್ರಾಂತಿಕಾರಕ ಚಿಂತನೆಯನ್ನು ಮೂಡಿಸುವಂತಹ ಪ್ರೇರಣಾತ್ಮಕವಾದಂತಹ ವಿಚಾರ ಅಲ್ವಾ ಇದು? ಈ ವಿಚಾರಗಳು ಅಥವಾ ಈ ಇನ್ಸಿಡೆಂಟ್ಗಳು ಇಲ್ಲಿಗೆ ಕೊನೆಯಾಗಬೇಕು. ಮತ್ತೊಂದು ಹರತಾಳ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಹಾಕೂಡ್ದು, ಮತ್ತೊಂದು ಉಪವಾಸದ ಸತ್ಯಾಗ್ರಹದ ರಣಕಹಳೆ ಭಾರತದಲ್ಲಿ ಮೊಳಗಕೂಡ್ದು. ಇಡೀ ಕೇಂದ್ರ ಸರ್ಕಾರವೇ ಕಟಕಟೆಯಲ್ಲಿ ನಿಲ್ಲಬೇಕಾದಂತಹ ಪ್ರಮೇಯ ಎದುರಾಗಿತ್ತು. ಪೊಲೀಸರು ಎಣ್ಣೆ ಸವರಿದ ದಂಡನ್ನು ತಂದು ವಿದ್ಯಾರ್ಥಿಗಳ ಬೆನ್ನಿಗೂ ಗುದಭಾಗಕ್ಕೂ ಕಿವಿಗಳಿಗೂ ಮೂಗಿಗೂ ಸ್ರಾವ ಆಗುವಂತೆ ಹೊಡೆದಂತಹ ಪ್ರಕರಣ. ನಿಜಕ್ಕೂ ಅವಮಾನ, ನಿಜಕ್ಕೂ ಇದು ಒಂತರಹದ ಅಮಾನವೀಯ. ಪೊಲೀಸರ ವರ್ತನೆಗಳು, ವಿದ್ಯಾರ್ಥಿಗಳು ಪೆಟ್ಟು ತಿಂದ ರೀತಿ, ಮಕ್ಕಳು ಎನ್ನುವುದನ್ನು ನೋಡದೆ ಒಂದೇ ಕಡೆಗೆ ನಿರಂತರವಾಗಿ 10 ಬಾರಿ ಲಾಠಿ ಏಟಿನ ಪ್ರಹಾರದಲ್ಲಿ ರಕ್ತಸ್ರಾವದಿಂದ ನರಳಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗಲೂ ಜೀವಂತ. ಇದಕ್ಕೆಲ್ಲ ಯಾರು ಕಾರಣಕರ್ತರು? ಪ್ರತ್ಯಕ್ಷ ಡೈರೆಕ್ಟ್ಲಿ ಅಕ್ಯೂಸ್ಡೋ ಇಂಡೈರೆಕ್ಟ್ಲಿ ಅಕ್ಯೂಸ್ಡೋ ಸಮಸ್ಯೆ ಅದಲ್ಲ. ಈ ತರಹದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲ ತಲೆದಂಡಗಳಾಗಬೇಕು. ನೋಡಿ, ಈ ತಲೆದಂಡ ಅಷ್ಟು ದೊಡ್ಡ ಎಫೆಕ್ಟಿವ್ ಅಲ್ಲ. ಆತನನ್ನು ಸ್ಥಳಾಂತರ ಮಾಡಲಾಗಿದೆ ಅಷ್ಟೇ. ತಲೆದಂಡ ಅನ್ನುವುದು ಅಮಾನತಾಗಿಲ್ಲ, ಆತನ ಸ್ಥಳಾಂತರ ಆಗಿದೆ. ಒಟ್ಟಾರೆ ಕೇಂದ್ರ ಶಿಕ್ಷಣ ಕಾರ್ಯದರ್ಶಿ ಎತ್ತಂಗಡಿ, ವಿನೀತ್ ಜೋಶಿ ಎತ್ತಂಗಡಿ ವಿಚಾರ ಒಂದು ತರಹದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಭರವಸೆಯನ್ನು ಕೂಡ ಮೂಡಿಸಿದೆ. ನೀಟ್ ಪೇಪರ್ ಲೀಕಿಗೆ ಮೊದಲ ತಲೆದಂಡ ಆಗಿದೆ ಕೇಂದ್ರ ಶಿಕ್ಷಣ ಕಾರ್ಯದರ್ಶಿ ಎತ್ತಂಗಡಿ ಆಗಿರುವಂತಹದ್ದು. ವಿನೀತ್ ಜೋಶಿ ಎತ್ತಂಗಡಿ ಮಾಡಿದ ಕೇಂದ್ರ ಸರ್ಕಾರ. ಪಂಚಾಯತ್ ರಾಜ್ ಸಚಿವಾಲಯಕ್ಕೆ ಜೋಶಿ ಎತ್ತಂಗಡಿ. ಇನ್ನು ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿ ನೇಮಕ ಆದರು. ಜೋಶಿ ಸ್ಥಾನಕ್ಕೆ ನರೇಶ್ ಪಾಲ್ ಗಂಗ್ವಾರ್ ನಿಯೋಜನೆಯಾಗಿದ್ದಾರೆ.